ಧರ್ಮ ಎಲ್ಲಿವರೆಗೆ ಇರ್ತದೆ ಅಲ್ಲಿ ತನಕ ಭಾರತದ ಸಂವಿಧಾನ ಉಳಿತದೆ. ಅದನ್ನು ನಾವು ಇವತ್ತು ಬರುವಂತಹ ದಿವಸಗಳಲ್ಲಿ ಈ ದೇಶದಲ್ಲಿ ಏನಾಗಲಾಕತ್ತದಂದ್ರೆ ಮೂಲ ನಿವಾಸಿಗಳಿಗೆ ಹಿಂದೂಗಳಿಗೆ ಇವತ್ತು ಈ ಒಂದು ವ್ಯವಸ್ಥೆ ಏನಿದೆ ನಮ್ಮನ್ನ ಮೀಸಲಾತಿಯಿಂದ ದೂರಿಡುವಂತ ವ್ಯವಸ್ಥಿತ ಸಂಚು ನಡೆದಿದೆ. ಮೊನ್ನೆ ನಮ್ಮ ಸಮುದಾಯದ ಮರಾಠ ಸಮುದಾಯಕ್ಕಾಗಿ, ಜೈನ ಸಮುದಾಯಕ್ಕಾಗಿ ಮತ್ತು ಇನ್ನೂ ಉಳಿದಂತಹ ಅನೇಕ ಸಮುದಾಯಗಳ ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದೀವಿ. ಸುಮಾರು 10,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿದ್ರು. ಅದು ದುರ್ದೈವನಂದ್ರೆ ಮೊನ್ನಿಂದ ನಾನು ವಿಧಾನಸಭೆಯಲ್ಲಿ ಮಾತನಾಡೋ ಹೇಳಿದೆ ನೋಡಿ, ಎಷ್ಟು ಅಲ್ಪಸಂಖ್ಯಾತರು ಅಂತ ಹೇಳಿ. ಅಲ್ಪಸಂಖ್ಯಾತ ಇಲಾಖೆ ಅಂದ್ರೆ ಬರೇ ಮುಸ್ಲಿಮರದಲ್ಲ, ಅಲ್ಲಿ ಕ್ರಿಶ್ಚಿಯನ್ರದಾರೆ, ಜೈನರದಾರೆ, ಪಾರ್ಸಿಗಳದಾರೆ, ಬೌದ್ಧರದಾರೆ, ಸಿಖ್ರದಾರೆ. ಆದರೆ ಈ ರಾಜ್ಯ ಸರ್ಕಾರ ಆ ಅಲ್ಪಸಂಖ್ಯಾತ ನಿಗಮದಲ್ಲಿ 80% ಮುಸ್ಲಿಮರಿಗೆ. ಇದು ನಮ್ದು ಮೊನ್ನೆ ಗಲಾಟೆ ಆಯ್ತು. ಜಮೀರ್ ಅಹಮದ್ ಖಾನ್ಗೆ ನಮಗೆ ಈ ವಿಚಾರದಲ್ಲಿ ಗಲಾಟೆ ಆಯ್ತು. ಅದನ್ನು ತಪ್ಪು ಒಪ್ಕೊಂಡ್ರು. ಮರುದಿವಸ ನನ್ನನ್ನ ಸುವರ್ಣಸೌಧದ ಕಚೇರಿ ಕರೆದು ಚರ್ಚೆ ಮಾಡಿ ಅಲ್ಪಸಂಖ್ಯಾತರಂದ್ರೆ ಬರೀ ಮುಸಲ್ಮಾನರಲ್ಲ, ನಮ್ಮ ಬೌದ್ಧರದಾರೆ, ಜೈನರದಾರೆ, ಕ್ರಿಶ್ಚಿಯನ್ರದಾರೆ, ಪಾರ್ಸಿಗಳದಾರೆ. ಅವ್ರಿಗೂ ಎಲ್ಲೆಲ್ಲಿ ಆಯಾ ಕ್ಷೇತ್ರದಲ್ಲಿ ಜನ ಅವ್ರು ಹೆಚ್ಚದಾರೆ. ಅವ್ರಿಗೆ 10% ಇಲ್ಲ, ಅವ್ರು ಹೆಚ್ಚಿದ್ರಂದ್ರೆ ಅವ್ರಿಗೂ ಹೆಚ್ಚು ಸೌಲಭ್ಯ ಕೊಡ್ಬೇಕಂತೇಳಿ ನಾವು ತಿದ್ದುಪಡಿ ಮಾಡ್ತೀನೋ ಅಂತ ಮಾತನ್ನು ಹೇಳಿದ್ರು. ಇವತ್ತು ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ, 3 ಮೀಸಲಾತಿಗಳನ್ನು ಉಪಯೋಗ ಮಾಡ್ಲಕತ್ತಾರ ಮುಸ್ಲಿಮರು. ಅವ್ರಿಗೆ 4% 2Bಯಲ್ಲಿ 4% ಕೊಟ್ಟಾರ. ಕೇವಲ ಬರೀ ಮುಸ್ಲಿಮರಂತೆ 4% ಕೊಟ್ಟಾರ. 2Aದಾಗ ಈಗೇನ 2Aದಾಗ 104 ಜಾತಿ ಬರ್ತಾವಲ್ಲ, ಅಲ್ಲಿನೂ 2Aದಾಗ ಲಾಭ ಹೊಡಿತಾರೆ. ಇನ್ನು 3ನೇದಂದ್ರ ಅವರು ಅಲ್ಪಸಂಖ್ಯಾತ ಇಲಾಖೆ ಅಂತೇಳಿ ಮೈನಾರಿಟಿ ಅಂತೇಳಿ ಅಲ್ಲೂ ಅಂದ್ರ ಮುಸ್ಲಿಮರಿಗೆ 3 ಕಡೆ ಮೀಸಲಾತಿ. ಉಳಿದೆಲ್ಲ ಜನಾಂಗಗಳು ಇವತ್ತು ನಮ್ಮ ಸರ್ಕಾರ ಇದ್ದಾಗನೇ ಒಳ ಮೀಸಲಾತಿ ನಾವು ಮಾಡಿದೀವಿ. ಯಾವ್ಯಾವ ಜನಸಂಖ್ಯೆ ಇದೆ ಆಯಾ ಜನಸಂಖ್ಯೆ ಅನುಗುಣವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಅದೇ ಹೇಳ್ತು. ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಯಾರು ಮಮತಾ ಬ್ಯಾನರ್ಜಿ ಒಂದು ಇಡೀ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟುಬಿಟ್ರು. ಮೊನ್ನೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಧರ್ಮ ಆಧಾರಿತ ಮೀಸಲಾತಿ ಕೊಡ್ಲಾಕ್ ಬರುದಿಲ್ಲತ್ತೆ. ಆಂಧ್ರ ಹೈಕೋರ್ಟ್ನು ಹಿಂದೆ ರಾಜಶೇಖರ ರೆಡ್ಡಿ ಇದ್ದಾಗ ಮುಸ್ಲಿಮರು ಕೊಟ್ಟಂತ ಮೀಸಲಾತಿಯನ್ನ ರದ್ದುಪಡಿಸಿದೆ. ಇವಾಗ ಸುಪ್ರೀಂ ಕೋರ್ಟ್ ಮುಂದಿದೆ. ನಾ ಏನ್ ಹೇಳಕ್ ಬಯಸ್ತಾ ಇದ್ದೀನಂದ್ರೆ, ಯಾವುದೇ ಒಂದು ಸಮಾಜಕ್ಕೆ ಅವರು 2Aದಾಗ ಇರಲಿ, ಮೈನಾರಿಟಿ ಒಳಗೆ ಇರಲಿ ಇರಬೇಕು ಹೊರತು ಮುಸ್ಲಿಮರಿಗಾಗಿ 4% ಕೊಟ್ಟಂಥದ್ದು ತಪ್ಪು ಅನ್ನೋಂಥ ವಾದ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಾವೆಲ್ಲ ಜಾಗೃತಿ ಆಗದೈತ್ರಿ. ನೋಡ್ರಿ, ಎಲ್ಲಿವರೆಗೆ ಈ ದೇಶದಾಗ 35-40% ಮುಸ್ಲಿಮರು ಆಗ್ತಾರೋ ನೀವು ಬರ್ಕೊಂಡಿಟ್ಕೋರಿ. ಒಬ್ಬ MLA MP ಹಿಂದೂಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹಿಂದೂಗಳು ಏನಾಗ್ಬಿಟ್ಟಿವಿ, ನಮ್ಮನ್ನ ಜಾತಿ 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 ಅಂತ ಹೊಡೆದು ಬಿಟ್ಟಾರೆ. ನಾವೆಲ್ಲ ನಮ್ಮ ಜಾತಿ ಇರ್ತೀವಿ. ಏನ ನಮ್ಮ ಇವ್ರು ಹೇಳ್ಯಾರಲ್ಲ ಯೋಗಿ ಅವರು, ಬಟೆಂಗೆ ತೋ ಬಟೆಂಗೆ. ಬರೀ 40% ಮುಸ್ಲಿಮರಾದ್ರೆ ತಿಳ್ಕೋರಿ, ನೀವು ಗ್ರಾಮ ಪಂಚಾಯತ್ ಒಬ್ಬ ಹಿಂದೂ ಇಲ್ಲ ಅವರೆಲ್ಲ ಒಂದಾಗ್ತಾರ. ನಾವು ಲಿಂಗಾಯತರು, ಮರಾಠರು, ಒಕ್ಕಲಿಗರು, ನಾವು ದಲಿತರು, ನಾ ರೈಟ ಲೆಫ್ಟ್, ನಾ ಅದರ, ನಾ ಸೋಮವಂಶಿ, ನಾನು ಏನು ಸಾವಜಿ, ಹಿಂಗೆಲ್ಲ 108 ನಾವು ಮಾಡ್ಕೊಂಡು ಏನ್ ಮಾಡಿದ್ವಿ ಅಂದ್ರೆ, ನಾವು ಬರೇ ನಮ್ಮ ಜಾತಿ ಒಬ್ಬ MLA ಆಗ್ಯಾನ, ಅವನಿಗೆ ಓಟ್ ಹಾಕ್ಬೇಕು, ನಮ್ಮ ಜಾತಿ ಅವ MP ಇರ್ತಾನ, ಇನ್ನು ಮ್ಯಾಗ ನಾವು ಬಿಡಬೇಕಾಗ್ತದೆ. ಯಾರು जो हिंदू हित में बात करेगा वही इस देश में राज करेगा ಅಂತ ಕಲ್ಪನೆ ಇಟ್ಕೊಂಡು ಹೋಗ್ಬೇಕು. ಇವತ್ತು ನೋಡಿ ನಿಮ್ಮ ಸಮಾಜಕ್ಕೆ ನಾವು ನೋಡ್ತೀವಿ, ಯಾಕಂದ್ರೆ ನಮ್ದು ನಿಮ್ಮದು ಸಂಬಂಧ ಭಾಳ ಐತಿ. ನಾರಾಯಣ ಸಾಹೇಬ್ ಹಾಂಡಿಗೆ ಅವರು ನಾವೆಲ್ಲ ಭಾಳ ಆತ್ಮೀಯ ಗೆಳೆಯರು. ಯಾಕಂದ್ರೆ ವಿಜಯದಶಮಿ ನಮ್ಮ ನಿಮ್ಮ ಮನೆಗೆ ಊಟಕ್ಕೆ ಹೋಗ್ತೀವಿ. ಆಯುಧ ಪೂಜೆ ಆಯ್ತಂದ್ರೆ ನಮ್ಗೆ ಖುಷಿ ಅವ್ರ ಮನೆಗೆ. ಮತ್ತೆಲ್ಲ ಹೋಟೆಲ್ಗಳು ನಿನ್ನೆ ಸಹಕಾರಿ ಮಂತ್ರಿ ಚೇಂಬರ್ನಾಗ ಊಟ ಮಾಡಿದ್ವಿ. ಎಲ್ಲಿ ತರಿಸಿದ ಊಟ ಅಂದ್ರೆ ಹುಬ್ಬಳ್ಳಿ ಒಳ್ಳೆ ಸಾವಜಿ ಐತ್ರಿ, ಅಲ್ಲಿ ಊಟ ತರಿಸಿರ್ತೇವೆ. ಎಲ್ಲ ನಾವು
ನಾ ಹೇಳ್ತಿರ್ತೇನೆ, ನಾವು ಲಿಂಗಾಯತಾಗ ಹೆಂಗ್ ತಿಳ್ತಾರ, ನಾನು ಕ್ಷತ್ರಿಯ ಲಿಂಗಾಯತ ಹೇಳ್ತೇನೆ. ಅದಕ್ಕೆ ನಮ್ದು ದುರ್ದೈವ, ನಮ್ಮನ್ನ ಆಳದಂತವ್ರು ನಮ್ಮ ರಾಜ್ಯದಲ್ಲಿ ಸಹಿತ ಅವರು ಮನಸ್ಸು ಮಾಡಿದ್ರೆ ಅವಾಗೇ ನಿಗಮ ಮಾಡಿ ನಿಮಗೆ ಹೆಚ್ಚು ಆದ್ಯತೆ ಕೊಟ್ಟು ನೀವು ನೋಡ್ರಿ, ಅವ್ರಿಗೆ ಎಷ್ಟು ಕೊಟ್ಟರು ಅವರೇ ನಮ್ಗೆ ಓಟ್ ಹಾಕೋದಿಲ್ಲ. ನೀವೇನು ಲಗ ಹೊಡೆದ್ರು ಓಟ್ ಹಾಕೋದಿಲ್ಲ. ನಾವೇನಾರು ಮಾಡ್ಬೇಕಂದ್ರೆ ನಮ್ಮ ಸಮುದಾಯದಲ್ಲಿ ನೋಡಿ ಒಂದು 200 ಕೋಟಿ ಭಾಳ ಇತ್ತು ನಮ್ಮ ಸರ್ಕಾರ ಇದ್ದಾಗ. ನಾವು ಹೇಳಿದ್ವಿ ಇವತ್ತು ನೋಡ್ರಿ 2C ಮತ್ತು 2D ಮಾಡಿದ್ರಿ. ಹೆಂಗೆ ಮಾಡಿದ್ರು ನಾವು 4% ಮುಸ್ಲಿಮರು ಕೊಟ್ಟಿದ್ರಲ್ಲ, ಅದನ್ನ ನಾವು ರದ್ದುಪಡಿಸಿದ್ವಿ ಬೊಮ್ಮಾಯಿ ಸರ್ಕಾರ ಇದ್ದಾಗ. ರದ್ದುಪಡಿಸಿ 2C ಮತ್ತು 2D ಅಂತ 2 ವರ್ಗ ಮಾಡಿ 2Cಯಲ್ಲಿ 4% ಇತ್ತು, ಅದನ್ನ 6% ಮಾಡಿದ್ವಿ. 3Bಯಲ್ಲಿ ಏನೋ ನಾವು ಇದೀವಲ್ಲ ಎಲ್ಲ ಲಿಂಗಾಯತು ಎಲ್ಲ ಸಮುದಾಯ, ಅದನ್ನ 7%, 5% ಇತ್ತು 7% ಮಾಡಿ ಅಲ್ಲಿ ವೀರಶೈವ ಲಿಂಗಾಯತರು, ಮರಾಠರು, ಕ್ರಿಶ್ಚಿಯನ್ರು, ಕುರುಬ, ಅಲ್ಲಿಂದ ಇವರು ಯಾವ್ದು ನಮ್ಮ ವೈಷ್ಣವ ಸಮಾಜ, ಜೈನ ದಿಗಂಬರ ಸಮಾಜ 2D ತೆಗೆದುಕೊಡುವಂತ ಪ್ರಯತ್ನ ಆಗಿದೆ. ಅದಕ್ಕೆ ಬಂಧುಗಳೇ ಇವತ್ತೇನು ಹೋರಾಟ ಮಾಡಕತ್ತೀರಿ, ಈ ಸರ್ಕಾರನಾಗ ಏನೂ ಆಗುದಿಲ್ಲ. ಹಿಂದೂಗಳಿಗೆ ಅಶೋಕ್ ಕಾಟುವ ನಮ್ಮ ಆತ್ಮೀಯರು ಬಂದಾರತ್ತ, ಅವ್ರಿಗೆ ನಮ್ಮ ವೇದಿಕೆ ಮೇಲೆ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಅವರು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಶಶಿಧರ್ ಮೇರಾವಡಿ ಅವರು ಬಂದಾಗ ಅವ್ರಿಗೆ ನಾ ಸ್ವಾಗತ ಮಾಡ್ತೀನಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ನೀವು ಹೋರಾಟ ಇವತ್ತೇನು ಮಾಡ್ಲಕತ್ತೀರಿ, ನೀವೇನು ಈ ಸರ್ಕಾರ ಮ್ಯಾಗ ನಿರೀಕ್ಷೆ ಇಟ್ಕೋಬೇಡ್ರಿ. ಈ ಸರ್ಕಾರ ಹಿಂದೂಗಳನ್ನ ಹೊಡೆಯುವಂತ ಕೆಲಸ ಮಾಡೋದಿಟ್ರೆ ಏನು ಮಾಡುದಿಲ್ಲ. ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಒಂದಾಗಿ ಇವತ್ತು ನಾವು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಎಲ್ಲ ಹಿಂದೂಗಳ ಒಗ್ಗಟ್ಟಾಗಿ ನಾವು ಮತ್ತೊಮ್ಮೆ ನಮ್ಮ ಸರ್ಕಾರವನ್ನು ತಗೊಂಡು ಬಂದ್ರೆ ನಾ ಇವತ್ತೇ ಕೈ ಎತ್ತಿ ಹೇಳ್ತೀನಿ, 100 ಮೊದಲನೇ ಕ್ಯಾಬಿನೆಟ್ ಅಲ್ಲಿ ನಿಮ್ಗೆಲ್ಲ ಸೌಲಭ್ಯ ಕೊಡುವಂತ ಈ ರಾಜ್ಯದಲ್ಲಿ ಏನಾದ್ರೂ ಹಿಂದೂಗಳಿಗೆ ನ್ಯಾಯ ಸಿಗ್ಬೇಕಾದ್ರ ಇವತ್ತು ನಾನು ಅಭಯ್ ಪಾಟೀಲ್ರು, ನಮ್ಮ BP ಹರೀಶ್ ಅವರು, ಅಶೋಕ್ ಕಾಟುವರು, ನಾರಾಯಣ ಸಾಹೇಬ್ ಬಾಂಡ್ಗೆ ಅವರು, ನಾವು ಅಧಿಕಾರ ನಮ್ಮ ಕೈಯಾಗಿ ಸಿಕ್ತ ತಿಳ್ಕೊರಿ, ಯಾರನ್ನ ಎಲ್ಲಿ ಇಡ್ಬೇಕು ಅನ್ನೋದು ಮಾಡಿ ತೋರಿಸ್ತೀವಿ. ಉತ್ತರ ಪ್ರದೇಶದಾಗ ಹೆಂಗ ಪಾಯಿಂಟ್ ಅಂದ್ರೆ ಡಮ್ ಆತದ, ಪಾಕಿಸ್ತಾನ ಅನ್ನೋದ್ರಾಗ ಡಮ್ ಆತದ, ಇಲ್ಲೂ ಹಂಗೆ ಮಾಡ್ಬೇಕಾಗಿತ್ತು. ನೋಡಿ ವಿಧಾನಸೌಧ ಬರೇ ಸಾಬ್ರು ಗಡ್ರದವ್ರೆ ಅಡ್ಡಾಡ್ತಾರೆ. ನೀವು ನೋಡಿ ಅಬ್ಸರ್ವ್ ಮಾಡಿ, ಬೆಂಗಳೂರು ವಿಧಾನಸಭಾ ಅಲ್ಲ ಮೇಯ ಮಿಯ ಬಡೇ ಮಿಯ ಅವ್ರು ಇಬ್ಬರೇ ಇಟ್ಟಾದ್ರೆ ಇಟ್ಟು ಹಾರಾಡ್ಲಾಕತ್ತಾರ. ನಮ್ಮ ಜಮೀರ್ ಎಟ್ಟು ಹಿಂಗೆ ಜಿಗಿದಾಡ್ತಾರೆ ನೋಡಿದ್ರಲ್ಲ. ನಾ ಮೊನ್ನೆ ಹೇಳಿದೆ, ಹುಷಾರ ನೀ ಯಾರಿಗ ನಾಟಕ ಮಾಡಿದಾಗ ನಾನು ನಡೀತಿಲ್ಲ. ಅದಕ್ಕೆ ನೀವೆಲ್ಲ ಒಕ್ಕಟ್ಟಾಗ್ರಿ, ಒಂದೇ ಇವತ್ತೇನು ಹೋರಾಟ ಮಾಡ್ಲಕತ್ತೀರ, ಹೋರಾಟ ಮಾಡ್ಕೋತಿರಬೇಕು ಎಲ್ಲಿವರೆಗೆ ನ್ಯಾಯ ಸಿಗುವವರೆಗೆ. ಅದು ನ್ಯಾಯ ಯಾರಿಂದ ಸಿಗುದು? ನಮ್ಮಿಂದ ಸಿಗುದು, ಮತ್ತೆ ಯಾರಿಂದ ಕರ್ನಾಟಕಕ್ಕೆ ಸಿಗ್ಲಾಕ ಸಾಧ್ಯ ಇಲ್ಲ. ಎಲ್ಲ ಅಡ್ಜಸ್ಟ್ಮೆಂಟ್ ಗಿರೇಕಿಗಳು ಅದಾವು. ನೋ ಅಡ್ಜಸ್ಟ್ಮೆಂಟ್, ಗೆಟ್ ಔಟ್. ಅದನ್ನು ಬಂದಕ್ಕೆ ಯಾಕೆ ಇಟ್ಕೊಂಡು ಕೇಳ್ತೀನಿ, ನಾಳೆ ಅವ್ನು ಹೊಡಿಲಾಕ ಕೊಟ್ಟಿವೆ, ಸುಮ್ ತೋರಿಸ್ಲಾಕ ಕೊಟ್ಟು ಹೊಡಿಯ ನನ್ನ ಮಗ ಪಾಕಿಸ್ತಾನದಿಂದ ಅಂಬಂಗ ಮುಗಿಸ ಮಗನ ಸೀರಾ ಜನ್ನತ್ತಿಗೆ ಕಳ್ಸೋದು, ಬೇರೆಪ್ಪಾಲೆ ಕಳ್ಸೋದು, ಮತ್ತೆ ಮಟನ್ ಬಿರಿಯಾನಿ ತಿನ್ನಿಸ್ತಾರೆ ನಮ್ಮ. ಅದಕ್ಕೆ ಒಕ್ಕಟ್ಟಾಗ್ರಿ, ಒಂದೇ ಕೆಲಸ ಮಾಡ್ರಿ. ನೀವು ಯಾರು ಇತರ ಪಾಲಿಟಿಷಿಯನ್ ಹಿಡಿದು ಬೇಡ. ವೋಟಿಂಗ್ ಬರ್ತೈತಲ್ಲ, ಎಲ್ಲಿಗೂ ಹೋಗಲಾರ್ದೇನೆ ಇಡೀ ಕುಟುಂಬದವ್ರು ಹೋಗಿ 100% ಹಿಂದೂಗಳು ಎಂದು ವೋಟ್ ಹಾಕ್ತೀರಿ. ಕರ್ನಾಟಕದಾಗ 180 ಸೀಟ್ BJP ಬರ್ತದೆ. ನಿಮ್ಮ ಸಮಾಜ ಮಾಡ್ತೈತ್ರಿ, ನಿಮ್ಮ ನೋಡ್ರಿ, ನಾವೆಲ್ಲ ಈಗ ನಡ್ಬರ್ಕ್ ಬಂದು ಸೇರಿದವ್ರು ಲಿಂಗಾಯತರ ಪಂಗಾಯತರು. ನೀವು ಯಾವಾಗಲೂ BJPಗೆ ಗುಡ್ಕೋತೀವಿ. ಅದಕ್ಕೆ ಎಲ್ಲ ಶಕ್ತಿ ಬೇಕು. ಈಗ ಎಲ್ಲ ನೀವು ಹೆಂಗ ಗಟ್ಟಿ ಅಂತೂ ಇದೀರಿ, ಯಾಕಂದ್ರೆ ದಿನ ಅದನ್ನ ಹೊಡಿತೀರಿ. ಬಹಳ ಶನಿವಾರ ಮಂಗಳವಾರ ಅಷ್ಟು ಬಿಟ್ಟಿರ್ತೀವಿ. ಅಲ್ಲ, ಗಣಪತಿ ಬಂದ್ರು ಹೊಡಿತೀರಿ, ಮತ್ತೆ
ಗಣಪತಿ ಬಂದು ಬೀರ ಎಡಿ ನಾನು ನೋಡಿದ ಟಿವಿ ಒಳಗ ಇಲ್ಲ ನಿಜ ಐತಿ ಇಲ್ಲ ಅದ್ರ ಸಲುವಾಗಿ ಹೋರಾಟ ಮಾಡ್ಲಕತ್ತೀವಿ ನಾವೆಲ್ಲ ನೋಡ್ರಿ ಪಾಪ ಮನೆಯಾಗೆ ಒಂದು ಸಣ್ಣ ಹೋಟೆಲ್ ಮಾಡ್ಕೊಂಡು ಅಲ್ಲೇ ಮನ್ಯಾಗ ನೀವು ಊಟ ಮಾಡಿಸಿ ಜೀವನ ಮಾಡ್ಲಕತ್ತೀವಿ ನಮ್ಗೆ ಗೊತ್ತದ ಯಾಕಂದ್ರೆ ಅಂದ್ರೆ ನಾವು ಹುಬ್ಳ್ಯಾಗ ಸಂದ್ರಾಗ ಹೋಗಿ ಊಟ ಮಾಡಿ ಬಂದೀವಿ ನಾವು ಠಾಕೂರ್ ಎಲೆಕ್ಷನ್ ಹೋದಾಗ ನಾಳೆ ಕೇಂದ್ರ ಮಂತ್ರಿ ಇದ್ದೆ ಅವಾಗ ಅದಕ್ಕೆ ಇಷ್ಟೇ ಹೇಳ್ತಾರೆ ಬಂಧುಗಳೇ ನೀವು ಹೋರಾಟದಿಂದ ಹಿಂದಿಸರಿಬೇಡ್ರಿ ನಾವೆಲ್ಲರೂ ಕೂಡಿ ಏನು ನಮ್ಮ ಹಿಂದೂ ಸಮಾಜದಲ್ಲಿ ಏನು ಬಡತನ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಕಾಲ ಕಾಲಕ್ಕೆ ಯಾವ ಸಮುದಾಯ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ತಳದು ಬರ್ತದ ಅಂಥವ್ರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿ ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಾರೆ ಇವ್ರು ಕೊಡೋದಾಗತ್ತೆ ಎಲ್ಲಿ ಬಾಬಾ ಸಾಹೇಬ್ ಹೇಳಿಲ್ಲ ಬಾಬಾ ಸಾಹೇಬ್ರನ್ನ ನಾವು ಏನಾದರೂ ಅವ್ರ ಮಾತು ಕೇಳಿದ್ರೆ ಈ ದೇಶದಲ್ಲಿ ಭಯೋತ್ಪಾದನೆ ಇರ್ತಿರ್ಲಿಲ್ಲ ದಂಗೆಗಳಾಗ್ತಿರ್ಲಿಲ್ಲ ಅವ್ರು ಬಾಬಾ ಸಾಹೇಬ್ರ ಒಂದು ಮಾತು ಹೇಳಿದ್ರು ಅವಾಗ ಅವರೇ ಸ್ವಂತ ಒಂದು ಪುಸ್ತಕ ಬರೆದಾರ ಪಾಕಿಸ್ತಾನ ಅಂತೇಳಿ ಒಂದು ವೇಳೆ ಭಾರತ ಪಾಕಿಸ್ತಾನ ದ್ವಿರಾಷ್ಟ್ರ ಮಾಡುವಂತ ವಿಚಾರ ಇದ್ರೆ ನೀವು ಭಾರತದಲ್ಲಿರುವಂತ ಎಲ್ಲ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡ್ ಬರ್ರಿ ಇವತ್ತು ನಿಮ್ಮ ಪೂಜ್ಯ ದೇವಿ ಯಾರು ಹಿಂಗುಲಾಂಬಿಕಾ ಎಲ್ಲೈತಿ ಇವತ್ತು ಪಾಕಿಸ್ತಾನದಾಗಿದೆ ಅದು ಎಷ್ಟು ಜರ್ಜರಿತವಾಗಿದೆ ಆ ದೇವಸ್ಥಾನ ಪಾಪ ನಡ್ಕೋತ ಹೋಗ್ತಾರೆ ನಾವೆಲ್ಲ ಪಾಕಿಸ್ತಾನ ಇದು ನೋಡಿದ್ವಿ ಇದ್ರೊಳಗ ಅಲ್ಲಿನೂ ಏನು ಯೂಟ್ಯೂಬ್ದಾಗ ನಾವು ನೋಡ್ತಿರ್ತೀವಿ ಹಿಂಗುಲಾಂಬಿಕಾ ಅಂತ ಶ್ರೇಷ್ಠ ಪಾಕಿಸ್ತಾನದಾಗ ನೋಡ್ರಿ ಇವತ್ತು ಎಂತಿಂತ ದೇವಸ್ಥಾನಗಳನ್ನ ಇವತ್ತು ಒಡೆದು ಅಲ್ಲಿ ಗೋಗಳನ್ನ ಕಡಿಯುವಂತ ಕೇಂದ್ರಗಳು ಮಾಡ್ಯಾರ ಇವತ್ತು ನಾವು ನೋಡ್ರಿ ವಕಫ್ ಅಂತ ಗಂಭೀರ ವಿಚಾರ ವಕಫ್ರಾಗ ಏನು ಕಾಳಜಿ ಮಾಡಿದ್ರೆ ದುರ್ದೇವ್ ಅಂದ್ರೆ ಈ ನೆಹರು ಅವ್ರಿಗೆ ಏನು ಕಣ್ಣಿಗೆ ಕಾಣ್ತೈತು ಈ ಗುಡ್ ಅವ್ರಿಗೆ ಕಣ್ಣಿಗೆ ಅನಿಸ್ತಂದ್ರೆ ಅಧಿಕಾರಿಗೆ ವಕಫ್ ಇದು ಕ್ವಶನ್ ಮಾಡಕ್ ಬರುದಿಲ್ಲ ಗುಡಿ ಗುಂಡಾರಗಳು ಮಠಗಳು ನಮ್ಮ ಹಿಂದೂಗಳ ರೈತರ ಜಮೀನು ಇವತ್ತು ಬಂಧುಗಳೇ ಇವೆಲ್ಲ ಬಹಳ ನಾವು ಜಾಗೃತರಾಗಬೇಕು ನಾ ಇಷ್ಟು ಮಾತ್ರ ಹೇಳ್ತೀನಿ ನಾವೆಲ್ಲರೂ ಏನದೀವಲ್ಲ ಕಟ್ಟರ್ ಹಿಂದೂಗಳಿದೀವಿ ನಾವೇನು ಮಂತ್ರಿ ಮುಖ್ಯಮಂತ್ರಿ ಮಾಡ್ತೀವಿ ಅಂದ್ರೆ ಮತ್ತೊಂದು ಪಾರ್ಟಿಗೆ ಹೋಗೋ ಮಕ್ಕಳಲ್ಲ ನಾವು ಇಲ್ಲೇ ಸಾಯಾರಪ್ಪ ಹಿಂದುತ್ವಕ್ಕಾಗಿ ಹುಟ್ಟೀವಿ ಹಿಂದುತ್ವಕ್ಕಾಗಿಯೇ ಸಾಯ್ತೀವಿ ನನ್ನ ಮೇಲೆ ಬೇಕಾದಷ್ಟು ಕೇಸ್ ಹಾಕ್ತಾರ ಈ ಸಿದ್ದರಾಮಯ್ಯ ಸರ್ಕಾರ ಬಂದಾಗ 40 ಕೇಸ್ ಹಾಕ್ಯಾರ ನನ್ನ ಮೇಲೆ ಹಾಕಿ ಒಳಗೆ ಹಾಕ್ಬೇಕತ್ತಾರ ಇವತ್ತು ಹಾಕ್ತಾರೆ ಮುಗಿತೀವಿ ಒಳಗೆ ಹಾಕ್ತೀವಿ ಹಂಗೆ ಮಾಡ್ತೇವ್ರ ಹೈಕೋರ್ಟ್ ನಾವು ಹೋಗೋಣನೆ ಬೈದು ಜಾಮೀನು ಕೊಟ್ಟು ಬಿಡ್ತಾರ ಮತ್ತೆ ಹೊರಗಡೆ ಹೇಳಕತ್ತೀನಿ ಮತ್ತೆ ಇಲ್ಲಿ ಭಾಷಣ ಮಾಡಿದ್ರು ಇಲ್ಲೊಂದು ಕೇಸ್ ಹಾಕ್ಬೋದು ನಾವು ಪೊಲೀಸರು ಈ ರೀತಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರು ಬಿಜಾಪುರನ ಒಬ್ಬ PSIನೇ ಸ್ವಯಂ ಇದು ಮಾಡಿ ಒಂದು ಕೇಸ್ ಹಾಕ್ಯಾನ ಮನೆ ಅವನಿಗೇನೋ ಅನಿಸ್ತದ PSIಗ ಯತ್ನಾಳ್ರು ಆ ರೇಷನ್ ಕಾರ್ಡ್ಗಳು ಹಿಂದೂಗಳದ್ದು ಅಷ್ಟೇ ಕಡಿತ ಮಾಡ್ಯಾರ ಅನ್ನೋದು ಪ್ರಚೋದನೆಗೆ ಅವಕಾಶ ಆಗಬಹುದು ಎಂದು ನನ್ನ ಕೈ ಕಲ್ಪನೆ ಬಂದಿದ್ರು ಅವನೇ ಒಂದು ಕೇಸ್ ಹಾಕ್ಯಾನ ಈಗ ಅದು ಹೈಕೋರ್ಟಿಗೆ ಹೋಗಿ ಎರಡು ಕೇಸ್ ಹಾಕ್ತಾರೆ ಹಾಕ್ಲಿ ಮುಂದೆ ನಮ್ಮ ಸರ್ಕಾರ ಕೊಡ್ತಾರಲ್ಲ ಮೊದ್ಲೇ ಕ್ಯಾಬಿನೆಟ್ನಾಗ ಏನ್ ಮಾಡ್ತೀವಿ ಅಂದ್ರ ಹಿಂದೂಗಳ ಮ್ಯಾಗೆ ಕರ್ನಾಟಕ ಹಾಕಿದ ಕೇಸ್ ಎಲ್ಲ ವಾಪಸ್ ಅವ್ರಿಗೆಲ್ಲ ಸನ್ಮಾನ ಸರ್ಕಾರದಿಂದ ಹಿಂದೂಗಳಿಗೆ ಯಾರು ದೇಶದ್ರೋಹಿ ಕೆಲಸ ಮಾಡ್ಯಾರ ಒಳಗೆ ಗುದ್ದಿ ನೈರೇ ಭಾರತ್ ಪತಾಕಿ ಬೋಲ್ರೆ ಭಾರತ್ ಪತಾಕಿ ಜೈ ಅನ್ಬೇಕು ಹಂಗ ಮಾಡ್ತೀವಿ ನಿಮ್ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾವು ಈ ಸರ್ಕಾರ ಇವತ್ತು ಕಡಿದೈತಿ ಏನೋ ಅಧಿವೇಶನ ಮುಂದಿನ ಅಧಿವೇಶನದಾಗ ನಾವೆಲ್ಲರೂ ಕೂಡಿ ನಿಮ್ದೇನು ವಿಚಾರ ಇದೆ ಸರ್ಕಾರ ಮುಂದೆ ಇಡ್ತೀವಿ ಈ ಸರ್ಕಾರ ಕೇಸರಿ ಅಂದ್ರೇನೆ ಭಯ ಐತಿ ಕುಂಕುಮ ಹಚ್ಕೊಂಡ್ರೆ ಭಯ ಐತಿ ಸಾಬರ ಟೊಪ್ಪಿಗೆ ಹಾಕೋಲಕ್ಕೆ ಹಿಂಗೆ ಹೋಗ್ತಾನೆ ಕೇಸರಿ ಅಂದ್ರೆ ಹಿಂಗೆ ತಗೊಂಡು ಒಗಿತಾರೆ ಈ ಮನುಷ್ಯನಿಂದ ಹಿಂದೂಗಳು ಉದ್ಧಾರ ಆಗೋದಿಲ್ಲ ಅದಕ್ಕೆ ಈ ಸರ್ಕಾರ ಇರುತ್ತಾನ ಉದ್ಧಾರ ಇಲ್ಲ ಮುಂದೊಂದು ಒಳ್ಳೆ ದಿವಸ ಬರ್ತದೆ ನೀವು ಸಂಘಟಿತರಾಗ್ರಿ ಎಲ್ಲ ಸಮುದಾಯದವರು ಮತದಾನ ಮಾಡ್ರಿ ಮುಂದಿನ ಸಲ ನಮ್ಮ ಶಕ್ತಿ ಪ್ರದರ್ಶನ ಮಾಡೋ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ